ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಾಗವತಂ ಸ್ಕಂದ 3 ಭಾಗ 1 ಅಧ್ಯಾಯ 15 ಭಗವದ್ಧಾಮದ ವರ್ಣನೆ. ಇದರಿಂದ ಇವತ್ತು 7ನೇ ಶ್ಲೋಕವನ್ನ ತಿಳ್ಕೊಳ್ಳೋಣ. ಶ್ಲೋಕ 7. ತೇಷಾಂ ಸುಪಕ್ವಯೋಗಾನಾಂ ಜಿತಶ್ವಾಸೇಂದ್ರಿಯಾತ್ಮನಾಂ ಲಬ್ಧಯುಷ್ಮತ್ ಪ್ರಸಾದಾನಾಂ ನ ಕುತಶ್ಚಿತ್ ಪರಾಭವಃ. ಅನುವಾದ: ಶ್ವಾಸೋಚ್ಛ್ವಾಸದ ನಿಯಂತ್ರಣದಿಂದ ಮನಸ್ಸನ್ನು ಇಂದ್ರಿಯಗಳನ್ನು ಹತೋಟಿಯಲ್ಲಿಟ್ಟುಕೊಂಡವರಿಗೆ ಈ ಭೌತ ಜಗತ್ತಿನಲ್ಲಿ ಸೋಲಿರುವುದಿಲ್ಲ. ಆದುದರಿಂದ ಅನುಭಾವಿಗಳಾದವರು ಯೋಗದಲ್ಲಿ ಪರಿಪಕ್ವಗೊಳ್ಳುವರು. ಇದು ಏಕೆಂದರೆ ಅಂತಹ ಯೋಗ ಸಿದ್ಧಿಯಲ್ಲಿ ಅವರು ನಿನ್ನ ಅನುಗ್ರಹವನ್ನು ಪಡೆದಿರುತ್ತಾರೆ. ಇದು ಶ್ಲೋಕ ಮತ್ತೆ ಅದರ ಅನುವಾದ. ಈಗ ಭಾವಾರ್ಥದ ಮೂಲಕ ನಾವು ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಓದ ಭಾಗದಲ್ಲಿ ನಾವೇನು ತಿಳ್ಕೊಂಡ್ವಿ? ದೇವತೆಗಳು ಭಗವಂತನನ್ನ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದಾರೆ. ಅವರು ಹೇಳ್ತಾರೆ, ಎಲೈ ಶಕ್ತಿ ಮತ್ತೆ ವಿಜ್ಞಾನ ಅನುಭವದ ಮೂಲ ಆಕರನಾದವನೇ, ನಿನಗೆ ಸರ್ವ ನಮಸ್ಕಾರಗಳು. ನೀನು ದೇವೋತ್ತಮ ಪರಮಪುರುಷನಿಂದ ಬೇರೆ ಮಾಡಲಾದಂತಹ ರಾಜಸ ಗುಣವನ್ನ ಸ್ವೀಕಾರ ಮಾಡಿದ್ಯಾ. ಅಂದ್ರೆ ಇಲ್ಲಿ ಬ್ರಹ್ಮನಿಗೆ ಹೇಳ್ತಾ ಇರೋದಲ್ವಾ, ರಾಜಸ ಗುಣದ ಅಧಿದೇವತೆ ಅವನು. ಬಹಿರಂಗ ಶಕ್ತಿಯ ನೆರವಿನಿಂದ ನೀನು ಅವ್ಯಕ್ತ ಮೂಲದಿಂದ ನೀನು ಜನಿಸಿದೀಯಾ, ನಿನಗೆ ಸರ್ವ ನಮಸ್ಕಾರಗಳು ಅಂತ ಪ್ರಾರ್ಥನೆ ಮಾಡ್ಕೊಳ್ತಾರೆ. ಮತ್ತೆ ಈ ಎಲ್ಲಾ ಗ್ರಹಲೋಕಗಳು ಕೂಡ ನಿನ್ನೊಳಗಡೆನೆ ಇರುತ್ತೆ, ಮತ್ತೆ ಎಲ್ಲಾ ಜೀವಿಗಳು ಕೂಡ ನಿನ್ನಿಂದಾನೇ ಉಂಟಾಗಿದವೆ. ಅದಕ್ಕೋಸ್ಕರ ನೀನು ಈ ವಿಶ್ವಕ್ಕೆ ಕಾರಣನಾಗಿದ್ಯಾ. ವಿಚಲಿತನಾಗದೆ ನಿನ್ನನ್ನ ಧ್ಯಾನಿಸುವಂತವನು ಭಕ್ತಿ ಸೇವೆಯನ್ನ ಪಡಿತಾನೆ. ಅಂದ್ರೆ ನಿನ್ನ ಧ್ಯಾನ ಮನಸ್ಸನ್ನ ವಿಚಲಿತಗೊಳಿಸ್ಕೊಳ್ಳದೆ ಮಾಡ್ತಾನಲ್ಲ, ಅವನು ಭಕ್ತಿ ಸೇವೆಯನ್ನ ಪಡ್ಕೊಳ್ತಾನೆ ಅಂತ ತಿಳ್ಕೊಂಡ್ವಿ. ಈಗ ಮುಂದುವರೆದು ಹೇಳ್ತಾರೆ, ಶ್ವಾಸೋಚ್ಛ್ವಾಸ ಅಂದ್ರೆ ನಾವು ಉಸಿರಾಟವನ್ನ ಮಾಡ್ತೀವಲ್ವಾ, ಉಸಿರನ್ನ ತಗೊಳ್ಳೋದು ಬಿಡೋದು, ಇದರ ನಿಯಂತ್ರಣದಿಂದ ಮನಸ್ಸನ್ನ ಮತ್ತೆ ಇಂದ್ರಿಯಗಳನ್ನು ಕೂಡ ಹತೋಟಿಯಲ್ಲಿ ಇಟ್ಕೊಂಡಿರ್ತಾರಲ್ಲ, ಅಂಥವರಿಗೆ ಈ ಒಂದು ಭೌತ ಜಗತ್ತಿನಲ್ಲಿ ಸೋಲು ಅನ್ನೋದೇ ಇರೋದಿಲ್ಲ. ಅದಕ್ಕೋಸ್ಕರನೇ ಅನುಭಾವಿಗಳಾದವರು ಯೋಗದಲ್ಲಿ ಪರಿಪಕ್ವಗೊಳ್ತಾರೆ. ಇದು ಯಾಕೆ ಅಂತಂದ್ರೆ ಅಂತಹ ಯೋಗ ಸಿದ್ಧಿಯಲ್ಲಿ ಅವರು ನಿನ್ನ ಅನುಗ್ರಹವನ್ನ ಪಡ್ಕೊಂಡಿರ್ತಾರೆ. ಅದಕ್ಕೋಸ್ಕರ ಅಂತನ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಈಗ ಭಾವಾರ್ಥದಲ್ಲಿ ಗುರುಗಳೇನು ಹೇಳ್ತಾರೆ ಅಂತ ತಿಳ್ಕೊಳ್ಳೋಣ. ಇಲ್ಲಿ ಯೋಗ ಸಾಧನೆಗಳ ಉದ್ದೇಶವನ್ನು ವಿವರಿಸಲಾಗಿದೆ. ಅನುಭವವುಳ್ಳ ಯೋಗಿಯು ಶ್ವಾಸೋಚ್ಛ್ವಾಸದ ನಿಯಂತ್ರಣದ ಮೂಲಕ ಇಂದ್ರಿಯಗಳ ಮತ್ತು ಮನಸ್ಸಿನ ಪೂರ್ಣ ಹತೋಟಿಯನ್ನು ಪಡೆದಿರುತ್ತಾನೆ ಎನ್ನಲಾಗಿದೆ. ಆದುದರಿಂದ ಶ್ವಾಸೋಚ್ಛ್ವಾಸವನ್ನು ಹತೋಟಿಯಲ್ಲಿಡುವುದು ಯೋಗದ ಕೊನೆಯ ಗುರಿಯಲ್ಲ. ಯೋಗ ಸಾಧನೆಗಳ ನಿಜವಾದ ಉದ್ದೇಶ ಮನಸ್ಸಿನ ಮತ್ತು ಇಂದ್ರಿಯಗಳ ನಿಗ್ರಹವೇ ಆಗಿರುತ್ತದೆ. ಇಲ್ಲೇನು ಹೇಳ್ತಾ ಇದ್ದಾರೆ ಗುರುಗಳು? ಯೋಗ ಸಾಧನೆಗಳ ಉದ್ದೇಶವನ್ನ ಹೇಳಿದ್ದಾರೆ ಈ ಶ್ಲೋಕದಲ್ಲಿ ಅಂತ ಹೇಳ್ತಾ ಇದ್ದಾರೆ. ಈಗ ಯೋಗವನ್ನ ಯಾಕೆ ಮಾಡ್ತೀವಿ, ಅದರ ಉದ್ದೇಶ ಏನು ಅಂತ ತಿಳ್ಕೊಳ್ಳಿ ಅಂತ. ಅನುಭವ ಇರುವಂತಹ ಯೋಗಿ ಏನ್ ಮಾಡ್ತಾನೆ, ತನ್ನ ಉಸಿರಾಟದ ಮೇಲೆ ನಿಯಂತ್ರಣದ ಮೂಲಕ, ಅಂದ್ರೆ ತನ್ನ ಉಸಿರಾಟ ಅಂದ್ರೆ ಶ್ವಾಸೋಚ್ಛ್ವಾಸ, ಉಸಿರನ್ನ ತಗೊಳ್ಳೋದು ಮತ್ತೆ ಬಿಡೋದು, ಇದರ ಮೂಲಕ, ಇದನ್ನ ನಿಯಂತ್ರಣ ಮಾಡೋದ್ರ ಮೂಲಕ ಏನ್ ಮಾಡ್ತಾನೆ, ಇಂದ್ರಿಯಗಳ ಮತ್ತೆ ಮನಸ್ಸಿನ ಪೂರ್ಣ ಹತೋಟಿಯನ್ನ ಪಡೆದಿರ್ತಾನೆ. ಯಾರು ಈ ಶ್ವಾಸೋಚ್ಛ್ವಾಸದ ನಿಯಂತ್ರಣವನ್ನ ಮಾಡ್ತಾನೋ ಅವನಿಗೆ ಮನಸ್ಸು ಮತ್ತೆ ಇಂದ್ರಿಯಗಳು ಕೂಡ ತಮ್ಮ ಹತೋಟಿಯಲ್ಲಿ ಇರುತ್ತೆ ಅಂತಂದ್ಬಿಟ್ಟು ಹೇಳ್ತಾ ಇರೋದು. ಅದಕ್ಕೋಸ್ಕರನೇ ಶ್ವಾಸೋಚ್ಛ್ವಾಸವನ್ನ ಹತೋಟಿಯಲ್ಲಿ ಇಡೋದು ಕೊನೆಯ ಗುರಿ ಅಲ್ಲ. ಯಾಕೆ ಅಂತಂದ್ರೆ ಯೋಗ ಸಾಧನೆಯ ನಿಜವಾದ ಉದ್ದೇಶ ಏನು ಅಂತಂದ್ರೆ ಮನಸ್ಸು ಮತ್ತೆ ಇಂದ್ರಿಯಗಳನ್ನ ನಿಗ್ರಹಣೆ ಮಾಡ್ಕೊಳ್ಳೋದೇ ಆಗಿರುತ್ತೆ. ಈಗ ಮನಸ್ಸು ಮತ್ತೆ ಇಂದ್ರಿಯವನ್ನ ನಿಗ್ರಹಣೆ ಮಾಡೋದಕ್ಕೆ ಭಕ್ತಿ ಯೋಗದವರು ಆ ಮನಸ್ಸನ್ನ ತಗೊಂಡೋಗಿ ಭಗವಂತನಲ್ಲಿ ಇಡಬೇಕು, ಮತ್ತೆ ಆ ಇಂದ್ರಿಯಗಳನ್ನು ಕೂಡ ಭಗವಂತನ ವಿಚಾರಗಳಲ್ಲೇ ಮುಳುಗಿಸಿರ್ತಾನೆ ಅಲ್ವಾ. ಆ ರೀತಿ ಅವನು ತನ್ನ ಮನಸ್ಸು ಮತ್ತೆ ಇಂದ್ರಿಯಗಳನ್ನ ಕಂಟ್ರೋಲ್ ಮಾಡ್ತಾನೆ. ಇಲ್ಲಿ ಯೋಗ ಸಾಧನೆ ಮಾಡುವಂಥವ್ರು ಏನ್ ಮಾಡ್ತಾರೆ, ಆ ಒಂದು ಉಸಿರಾಟದ ಮೇಲೆ ನಿಯಂತ್ರಣವನ್ನ ಪಡ್ಕೊಳ್ತಾರೆ. ಅದರಿಂದ ಏನಾಗುತ್ತೆ, ಆ ಮನಸ್ಸು ಮತ್ತೆ ಇಂದ್ರಿಯಗಳು ಇವೆಲ್ಲ ನಿಗ್ರಹಣೆ ಆಗುತ್ತೆ. ಯಾರೇ ಆಗಲಿ ಅಂತಹ ನಿಗ್ರಹ ಉಳ್ಳವನನ್ನು ಅನುಭವಿ ಎಂದು, ಪರಿಪಕ್ವತೆಯ ಯೋಗಿ ಎಂದು ತಿಳಿಯಬೇಕು. ಈ ಸಂದರ್ಭದಲ್ಲಿ ಮನಸ್ಸಿನ ಮತ್ತು ಇಂದ್ರಿಯಗಳ ಹತೋಟಿಯುಳ್ಳ ಯೋಗಿಯು ವಾಸ್ತವವಾಗಿ ಭಗವದ್ ಅನುಗ್ರಹ ಉಳ್ಳವನೆಂದು ಮತ್ತು ಅವನಿಗೇನೂ ಭಯವಿಲ್ಲವೆಂದು ಹೇಳಿದೆ. ಅಂದ್ರೆ ಇವಾಗ ಯಾರಾದ್ರೂ ಆಗಿರ್ಲಿ, ನಿಗ್ರಹ ಯಾರಲ್ಲಿ ಇರುತ್ತೋ ಅಂತಹ ಅನುಭವಿಯನ್ನ ಪರಿಪಕ್ವತೆಯ ಯೋಗಿ ಅಂತ ತಿಳ್ಕೋಬೇಕು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ.
ಆಯ್ತಾ. ಯಾರು ತಮ್ಮ ಉಚ್ಛ್ವಾಸ ನಿಶ್ವಾಸಗಳಲ್ಲಿ ಹತೋಟಿಯನ್ನ ಇಟ್ಕೊಂಡಿರ್ತಾರೋ, ತಮ್ಮ ಮನಸ್ಸು ಮತ್ತು ಇಂದ್ರಿಯಗಳನ್ನು ನಿಗ್ರಹಣೆ ಮಾಡಿ ಇಟ್ಕೊಂಡಿರ್ತಾರೋ ಅಂಥವರನ್ನ ಪರಿಪಕ್ವತೆಯ ಯೋಗಿ ಅಂತ ತಿಳ್ಕೋಬೇಕು. ಈ ಒಂದು ಸಂದರ್ಭದಲ್ಲಿ ಅವನ ಮನಸ್ಸಾಗಿರ್ಬೋದು, ಇಂದ್ರಿಯಗಳ ಹತೋಟಿ ಯಾರಲ್ಲಿ ಇರುತ್ತೋ ಅಂಥ ಯೋಗಿ ವಾಸ್ತವವಾಗಿ ಭಗವಂತನ ಅನುಗ್ರಹ ಅವನ ಮೇಲೆ ಇರುವಂಥವನು ಅಂತ ತಿಳ್ಕೋಬೇಕು. ಅವನಿಗೆ ಯಾವ ರೀತಿಯ ಭಯನೂ ಕೂಡ ಇಲ್ಲ ಅಂತ ಹೇಳಿದ್ದಾರೆ. ಬೇರೆ ಮಾತಿನಲ್ಲಿ ಹೇಳುವುದಾದರೆ, ಮನಸ್ಸನ್ನು ಇಂದ್ರಿಯಗಳನ್ನು ನಿಯಂತ್ರಿಸಲು ಸಮರ್ಥನಾಗುವವರೆಗೆ ಪರಮ ಭಗವಂತನ ಕರುಣೆಯನ್ನೂ ಅನುಗ್ರಹವನ್ನೂ ಯಾರೂ ಪಡೆಯಲಾರರು. ನೋಡಿದ್ರ, ಭಗವಂತನ ಅನುಗ್ರಹ ಬೇಕು, ಅವನ ಕರುಣೆ ನಮಗಾಗಬೇಕು ಅಂತಂದರೆ ಮನಸ್ಸು ಮತ್ತು ಇಂದ್ರಿಯಗಳನ್ನು ಯಾರು ನಿಯಂತ್ರಣೆ ಮಾಡ್ಕೊಳ್ಳೋದಕ್ಕಾಗುತ್ತೋ, ಅಂದರೆ ಆ ಸಾಮರ್ಥ್ಯ ನಮಗೆ ಬರಬೇಕು. ಆಗ ಮಾತ್ರನೇ ಭಗವಂತನ ಕರುಣೆ ಅನುಗ್ರಹ ನಮಗಾಗೋದು. ಸೊ ಇದನ್ನು ನಾವು ಚೆನ್ನಾಗಿ ಅರ್ಥ ಮಾಡ್ಕೊಂಡಿರ್ಬೇಕು. ನಮ್ಮ ಮನಸ್ಸು ಹೇಳ್ದಂಗೆ ಹೆಂಗಂದ್ರೆ ಹಂಗೆ ನಡ್ಕೊಳ್ಳೋದು, ಇಂದ್ರಿಯಗಳು ಹೇಳ್ದಂಗೆಲ್ಲ ಕೇಳೋದು ಎಲ್ಲ ಮಾಡ್ತಿದ್ರೆ ನಮಗೆ ಭಗವಂತನ ಕರುಣೆ ಅನುಗ್ರಹ ಸಿಗೋದಿಲ್ಲ. ಯಾವಾಗ ನಾವು ನಮ್ಮ ಮನಸ್ಸನ್ನು ಇಂದ್ರಿಯವನ್ನು ನಿಯಂತ್ರಣ ಮಾಡೋದಕ್ಕೆ ಸಮರ್ಥರಾಗ್ತೀವೋ ಆಗ ನಮಗೆ ಆ ಭಗವಂತನ ಕರುಣೆ ಅನ್ನೋದು ಸಿಗತ್ತೆ. ಕೃಷ್ಣ ಪ್ರಜ್ಞೆಯಲ್ಲಿ ಪರಿಪೂರ್ಣವಾಗಿ ನಿರತನಾದಾಗ ಇದು ನಿಜವಾಗಿ ಸಾಧ್ಯವಾಗುವುದು. ಭಗವಂತನ ದಿವ್ಯ ಸೇವೆಯಲ್ಲಿ ಇಂದ್ರಿಯಗಳು, ಮನಸ್ಸು ಸದಾ ನಿರತವಾಗಿರುವ ಮನುಷ್ಯನು ಲೌಕಿಕ ಚಟುವಟಿಕೆಗಳಲ್ಲಿ ಮಗ್ನನಾಗಿರಲು ಸಾಧ್ಯವಿಲ್ಲ. ಭಗವದ್ಭಕ್ತರು ಪ್ರಪಂಚದಲ್ಲಿ ಎಲ್ಲಿಯೂ ಸೋಲುವುದಿಲ್ಲ. ನೋಡಿ, ಇಲ್ಲಿ ಗುರುಗಳು ಅದಕ್ಕೆ ಭಕ್ತಿ ಮಾರ್ಗದಲ್ಲಿ ತುಂಬ ಈಸಿಯಾಗಿರುವಂಥ ಒಂದು ಮೆಥಡನ್ನು ಹೇಳ್ತಾ ಇದ್ದಾರೆ. ಯಾರು ಕೃಷ್ಣ ಪ್ರಜ್ಞೆಯಲ್ಲಿರ್ತಾರೋ, ಯಾರು ಅವನ ಸೇವೆಯಲ್ಲೇ ಪರಿಪೂರ್ಣವಾಗಿ ನಿರತರಾಗಿರ್ತಾರೋ ಅದು ನಿಜವಾಗ್ಲೂ ಸಾಧ್ಯ ಆಗುತ್ತೆ. ಏನು? ನಮ್ಮ ಇಂದ್ರಿಯಗಳನ್ನು, ಮನಸ್ಸನ್ನು ನಿಯಂತ್ರಣ ಮಾಡೋದು. ಈಗ ನೋಡಿ, ಈಗ ನಾವು ನಮ್ಮ ಇಂದ್ರಿಯಗಳನ್ನು, ಮನಸ್ಸನ್ನು ಯಾವಾಗಲೂ ಭಗವಂತನ ವಿಚಾರಗಳಲ್ಲಿ ಅವನ ಸೇವೆಯಲ್ಲೇ ಮುಳುಗಿಸಿದ್ರೆ ನಮಗೆ ಲೌಕಿಕ ಚಟುವಟಿಕೆಗಳಲ್ಲಿ ಮಗ್ನರಾಗಿರೋದಕ್ಕೆ ಆಗೋದೇ ಇಲ್ಲ. ಈಗ ನನಗೆ ಭಾಗವತಂ ಆಗಿರ್ಬೋದು, ಭಗವದ್ಗೀತೆ ಆಗಿರ್ಬೋದು, ಇದನ್ನು ಕೇಳೋದು ಮತ್ತು ಇದನ್ನು ಬೇರೆಯವ್ರಿಗೆ ಹೇಳೋದು, ಅಥವಾ ಅದರಲ್ಲಿ ಏನು ಹೇಳಿದಾರೋ ಅದನ್ನು ಅನುಸರಣೆ ಮಾಡೋದು, ಭಗವಂತನ ಕೀರ್ತನೆಗಳನ್ನು ಆಡೋದು, ಭಗವಂತನಿಗೆ ಸೇವೆ ಮಾಡೋದು, ನೈವೇದ್ಯ ಮಾಡೋದು, ಈ ಒಂದು ಕೆಲಸಗಳಲ್ಲೇ ನಮ್ಮ ಮನಸ್ಸು ಮತ್ತು ನಮ್ಮ ಇಂದ್ರಿಯಗಳು ತೊಡಗಿದ್ದಾಗ ನಮಗೆ ಬೇರೆ ಯಾವುದ್ಯಾವುದೋ ಲೌಕಿಕ ವಿಚಾರಗಳಲ್ಲಿ ನಮಗೆ ನಿರತರಾಗಿರೋದಕ್ಕೆ ನಮಗೆ ಇಂಟ್ರೆಸ್ಟೇ ಇರೋದಿಲ್ಲ. ನಾವು ಸದಾ ಈ ಒಂದು ವಿಚಾರದಲ್ಲೇ ಮುಳುಗಿರ್ತೀವಲ್ವಾ, ಅದಕ್ಕೋಸ್ಕರ ನಮಗೆ ಬೇರೆ ಚಟುವಟಿಕೆಗಳಲ್ಲಿ ನಮಗಿಷ್ಟ ಆಗಲ್ಲ. ಯಾರು ಲೌಕಿಕದಲ್ಲೇ ಮುಳುಗಿರ್ತಾರೋ ಅವರಿಗೆ ಬೇರೆ ಚಟುವಟಿಕೆಗಳು ಅಂದರೆ ಆಧ್ಯಾತ್ಮಿಕ ಚಟುವಟಿಕೆಗಳಲ್ಲಿ ಅವ್ರಿಗೆ ಮನಸ್ಸು ಬರೋದಿಲ್ಲ. ಇಷ್ಟೇ ಡಿಫ್ರೆನ್ಸ್ ಇರೋದು. ನಾವು ಸೆಲೆಕ್ಟ್ ಮಾಡ್ಕೋಬೇಕು, ನಾನು ಐಹಿಕದಲ್ಲಿ ಮುಳುಗಿರಬೇಕಾ ಅಥವಾ ಆಧ್ಯಾತ್ಮಿಕದಲ್ಲಿ ಮುಳುಗಿರಬೇಕಾ ಅಂತ ಅಂದ್ಬಿಟ್ಟು. ಅದಕ್ಕೆ ಕೃಷ್ಣ ಪ್ರಜ್ಞೆ ಅನ್ನೋದು ತುಂಬಾ ಹೆಲ್ಪ್ ಆಗುತ್ತೆ. ಇದರಲ್ಲಿ ಯಾರು ನಿರತರಾಗಿರ್ತಾರೋ ಅಂಥವರ ಮನಸ್ಸು ಮತ್ತು ಇಂದ್ರಿಯಗಳು ಎಲ್ಲೂ ಹೋಗೋದಿಲ್ಲ ಭಗವಂತನನ್ನು ಬಿಟ್ಟು ಅಂತ ಇಲ್ಲಿ ಹೇಳೋದು. ಅದಕ್ಕೆ ಭಗವದ್ಭಕ್ತರು ಪ್ರಪಂಚದಲ್ಲಿ ಎಲ್ಲಿ ಹೋದರೂ ಕೂಡ ಅವ್ರು ಸೋಲೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ನಾರಾಯಣ ಪರಾಸರ್ವೆ ಅಂದರೆ ಏನು? ನಾರಾಯಣ ಪರನಾದವನು ಅಥವಾ ದೇವೋತ್ತಮ ಪರಮಪುರುಷನ ಭಕ್ತನು ಅವನು ನರಕಕ್ಕೆ ಹೋಗಿರಲಿ ಅಥವಾ ಸ್ವರ್ಗಕ್ಕೇ ಏರಿರಲಿ, ಎಲ್ಲಿದ್ರೂ ಕೂಡ ಅವನು ನಿರ್ಭಯನಾಗಿರ್ತಾನೆ ಅಂತ ಹೇಳಿದೆ. ಭಾಗವತದಲ್ಲೇ ಅದು 6ನೇ ಸ್ಕಂದದಲ್ಲಿ ಬರುತ್ತೆ ಅಂತ ಇಲ್ಲಿ ಗುರುಗಳು ಮೆನ್ಷನ್ ಮಾಡಿದ್ದಾರೆ. ಸೊ ನಾರಾಯಣ ಪರನಾದವನು ಅಂದ್ರೆ ಏನು? ಆ ಭಗವಂತನ ಭಕ್ತಿಯಲ್ಲಿ ಮುಳುಗಿರ್ತಾನಲ್ಲ, ಅವನಿಗೆ ನರಕಕ್ಕೆ ಹೋದ್ರು ಸ್ವರ್ಗಕ್ಕೆ ಹೋದ್ರು ಎಲ್ಲೋದ್ರೂ ಅವನು ನಿರ್ಭಯನಾಗಿರ್ತಾನೆ. ಇದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ಅಂತಂದರೆ ಪ್ರಹ್ಲಾದ್ ಮಹಾರಾಜ. ಅವನಿಗೆ ನೋಡಿ ಅವ್ರ ತಂದೆ ಏನೇನೆಲ್ಲ ಹಿಂಸೆ ಕೊಡ್ತಾನೆ, ಆದರೆ ಅವನು ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಅವನಿಗೇನು ಭಯನೂ ಇಲ್ಲ. ಭಗವಂತ ಇದ್ದಾನೆ ಅನ್ನೋದು ಒಂದು ಧೈರ್ಯ ಅವನಲ್ಲಿರುತ್ತೆ. ಅದಕ್ಕೋಸ್ಕರ ಅವನು ಯಾವುದಕ್ಕೂ ಹೆದರ್ಕೊಳ್ಳೋದಿಲ್ಲ ಅಂತಂದ್ಬಿಟ್ಟು ಇಲ್ಲಿ ನಾವು ಅರ್ಥ ಮಾಡ್ಕೋಬೋದು. ಸೊ ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.